ದುಡ್ದಿದ ಒಂದು ಹಣ ಎಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಆರೋಗ್ಯಕ್ಕೋಸ್ಕರನೇ ಅವರು ಖರ್ಚು ಮಾಡ್ತಾ ಇರಬೇಕಾಗುತ್ತೆ. ವಾಸ್ತು ದೋಷದಲ್ಲಿ ಏನಾಗುತ್ತೆ, ನಾರ್ತ್ ಈಸ್ಟ್ ಕೆಟ್ಟಿದ್ರೆ ಈ ಸಮಸ್ಯೆ ಬರುತ್ತೆ, ಸೌತ್ ಈಸ್ಟ್ ಕೆಟ್ಟಿದ್ರೆ ಈ ಸಮಸ್ಯೆ ಬರುತ್ತೆ, ಅಥವಾ ಬ್ರಹ್ಮಸ್ಥಾನ ಕೆಟ್ಟಿದ್ರೂ ಈ ಥರದ ಒಂದು ಸಮಸ್ಯೆಗಳು ಬರುತ್ತೆ. ಈ ಥರ ಹಲವಾರು ವಿಚಾರ ಇರುತ್ತೆ. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ವೀಕ್ಷಕರೆಲ್ಲರಿಗೂ ಡಾಕ್ಟರ್ ಶಾಂತಕುಮಾರ್ ಗುರೂಜಿ ಮಾಡುವಂತಹ ನಮಸ್ಕಾರಗಳು. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಯಾವುದೋ ಒಂದು ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅದರಲ್ಲಿ ಈ ಆರೋಗ್ಯದ ಸಮಸ್ಯೆಗಳು ಅವ್ರಿಗೆ ತೊಂದರೆಗಳನ್ನು ಕೊಡೋದ್ರಿಂದ ಏನಾಗುತ್ತೆ, ಅವರು ದಿನನಿತ್ಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಅವರು ದುಡ್ದಿದ ಒಂದು ಹಣ ಎಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಆರೋಗ್ಯಕ್ಕೋಸ್ಕರನೇ ಅವರು ಖರ್ಚು ಮಾಡ್ತಾ ಇರಬೇಕಾಗತ್ತೆ. ಅಷ್ಟೆಲ್ಲ ಖರ್ಚು ಮಾಡಿದ್ರೂ ಕೂಡ ಅವರ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗ್ತಾ ಇರೋದಿಲ್ಲ. ಇದು ಯಾಕೆ ಈ ಥರ ಆಗುತ್ತೆ ಅಂದರೆ ಇದಕ್ಕೆ ಹಲವಾರು ರೀತಿಯಾದಂತಹ ವಿಚಾರಗಳಿರುತ್ತೆ. ಜಾತಕ ದೋಷ ಇರ್ಬೋದು, ಗ್ರಹ ದೋಷ ಅಂತ ಹೇಳ್ತೀವಿ, ಅಥವಾ ದೃಷ್ಟಿ ದೋಷಗಳಿಂದನೂ ಆಗ್ತಾ ಇರುತ್ತೆ, ಅಥವಾ ನಿಮ್ಮ ಮನೆಯ ವಾಸ್ತುವಿನ ದೋಷಗಳಿಂದನೂ ಆಗುತ್ತೆ. ವಾಸ್ತು ದೋಷದಲ್ಲಿ ಏನಾಗುತ್ತೆ, ನಾರ್ತ್ ಈಸ್ಟ್ ಕೆಟ್ಟಿದ್ರೆ ಈ ಸಮಸ್ಯೆ ಬರುತ್ತೆ, ಸೌತ್ ಈಸ್ಟ್ ಕೆಟ್ಟಿದ್ರೆ ಈ ಸಮಸ್ಯೆ ಬರುತ್ತೆ, ಅಥವಾ ಬ್ರಹ್ಮಸ್ಥಾನ ಕೆಟ್ಟಿದ್ರೂ ಈ ಥರದ ಒಂದು ಸಮಸ್ಯೆಗಳು ಬರುತ್ತೆ. ಈ ಥರ ಹಲವಾರು ವಿಚಾರ ಇರುತ್ತೆ. ಇದನ್ನು ನಾವು ತಿಳ್ಕೊಳ್ಳೋದಕ್ಕಿಂತ ಈಗ ಅದಕ್ಕೇನಾದರೂ ನಮ್ಮ ಮನೆಯಲ್ಲಿ ನಾವೇ ಮಾಡುವಂತಹ ಏನಾದರೂ ಪರಿಹಾರಗಳಿದೆಯಾ ಗುರುಗಳೇ ಅನ್ನೋ ವಿಚಾರಕ್ಕೆ ನಾನಿವತ್ತೊಂದು ಸುಲಭ ಸರಳ ಪರಿಹಾರವನ್ನು ನಾನು ಕೊಡ್ತೀನಿ. ಆದರೆ ಈ ಪರಿಹಾರ ನಿಮಗೆ ನಿಮ್ಮದು ಯಾವ ಥರ ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಿಲ್ಲ, ಆದರೆ ಒಂದು ಏನಾದರೂ ನಿಮಗೆ ಒಂದು ದಾರಿಯನ್ನು ನಿಮಗೆ ಇದರಲ್ಲಿ ಕೊಡಬಹುದು. ಸೊ ಮುಖ್ಯವಾಗಿ ನಿಮ್ಮ ಒಂದು ಈಶಾನ್ಯ ದಿಕ್ಕಿನಲ್ಲಿ ಮಾಡುವಂತಹ ಪರಿಹಾರ ಇದು. ಸೊ ಏನು ಮಾಡಬೇಕು ನೀವು ಅಂತಂದರೆ, ಒಂದು ಧನ್ವಂತರಿ ದೇವರ ಒಂದು ಚಿತ್ರವನ್ನು ನೀವು, ಅಂದರೆ ಫೋಟೋ ಫ್ರೇಮ್ ಇರ್ಬೋದು ಅಥವಾ ಚಿತ್ರ ಇರ್ಬೋದು, ಅದನ್ನು ತೊಗೊಂಡು ಬಂದು ನೀವು ಏನು ಮಾಡಬೇಕು ಅಂದರೆ ಬುಧವಾರದ ದಿನ ನಿಮ್ಮ ಒಂದು ಈಶಾನ್ಯ ದಿಕ್ಕಿನಲ್ಲಿ ನೀವು ಅದನ್ನು ಪ್ಲೇಸ್ ಮಾಡಬೇಕು. ಧನ್ವಂತರಿ ವಿಗ್ರಹ ಅದನ್ನು ಕೂಡ ತರಬಹುದು. ಧನ್ವಂತರಿ ವಿಗ್ರಹ ತರೋದಿದ್ರೆ 2 ರಿಂದ 2.5 ಇಂಚ್ ಒಳಗೆ ಇರಬೇಕು. ಅದನ್ನು ತೊಗೊಂಡು ಬಂದು ಬುಧವಾರ ನೀವು ನಿಮ್ಮ ದೇವ್ರ ಮನೆಯಲ್ಲಿ ಇಡಬಹುದು. ಇಲ್ಲ ವಿಗ್ರಹ ಇಡಲಿಲ್ಲ ಅಂತಂದರೆ ಫೋಟೋ ಇಡ್ತೀನಿ ಅಂತಂದರೆ ಆ ಫೋಟೋವನ್ನು ನೀವು ನಾರ್ತ್ ಈಸ್ಟಲ್ಲಿ ಹಾಕ್ಬೋದು. ಈ ನಾರ್ತ್ ಈಸ್ಟ್ ಅಂದರೆ ಯಾವುದು ಗುರುಗಳೇ, ನಮಗೆ ಕನ್ಫ್ಯೂಷನ್ ಇದೆ ಅನ್ನೋರಿಗೆ ನಿಮ್ಮ ಮೊಬೈಲ್ ಕಾಂಪಾಸ್ನ ಇಟ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ನೀವು ದಿಕ್ಕನ್ನು ನೋಡ್ಬೋದು. ನೀವು ಒಂದು ಮೊಬೈಲನ್ನು ಇಟ್ಕೊಂಡು ನೀವು ಕಾಂಪಾಸ್ ಆನ್ ಮಾಡಿದ್ರೆ ನಿಮಗೆ ನಾರ್ತ್ ಕಡೆಗೆ ಒಂದು ಆರೋ ಮಾರ್ಕ್ ತೋರಿಸುತ್ತೆ. ಆ ಕಡೆಗೆ ನೀವು ತಿರುಗಿ ನಿಂತ್ಕೊಂಡಾಗ ಅದು ನಿಮಗೆ ಉತ್ತರ ಆಗುತ್ತೆ, ಅದರ ಹಿಂದಿಂದು ನಿಮಗೆ ದಕ್ಷಿಣ ಆಗುತ್ತೆ, ಬಲಗಡೆ ನಿಮಗೆ ಬಂದು ನಿಮಗೆ ಪೂರ್ವ ಆಗುತ್ತೆ, ಎಡಗಡೆ ಬಂದು ನಿಮಗೆ ಪಶ್ಚಿಮ ಆಗುತ್ತೆ. ನಾರ್ತು ಮತ್ತು ಈಸ್ಟು ಅಂದರೆ ಉತ್ತರ ಮತ್ತು ಪೂರ್ವದ ಮಧ್ಯದಲ್ಲಿ ಬರೋದು ನಿಮಗೆ ಈಶಾನ್ಯ ಅಂತ ಹೇಳ್ತೀವಿ. ಈ ಈಶಾನ್ಯದ ದಿಕ್ಕಿನಲ್ಲಿ ನೀವೇನು ಮಾಡಬೇಕು, ಒಂದು ಧನ್ವಂತರಿ ಫೋಟೋವನ್ನು ಹಾಕಬೇಕು. ಹಾಕಿದ ಮೇಲೆ ಏನು ಮಾಡಬೇಕು, ನೀವು ಈಶಾನ್ಯ ದಿಕ್ಕಿನಲ್ಲಿ ಕುಳಿತುಕೊಂಡು ಈಶಾನ್ಯದ ಕಡೆನೇ ಮುಖ ಮಾಡಿ ಕುಳಿತುಕೊಂಡು ಧನ್ವಂತರಿ ದೇವರನ್ನು ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮದು ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರ ಮಾಡಿ ಅಂತ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ಮಾಡಿಕೊಂಡು ಈಗ ನೀವು ಆಲ್ರೆಡಿ ಟ್ರೀಟ್ಮೆಂಟ್ ತೊಗೊಳ್ತಿರ್ತೀರ, ಆದರೂ ನಿಮ್ಗೆ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂದರೆ ಈ ಒಂದು ಪರಿಹಾರನ ನೀವು ಮಾಡ್ಬೋದು. ಸೊ ಏನು ಮಾಡಬೇಕು, ಕೂತ್ಕೋಬೇಕು. ಫಸ್ಟ್ ಧನ್ವಂತರಿ ದೇವರನ್ನ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಮಾಡಿಕೊಂಡು ಈಗ ನಾನು ಹೇಳುವ ಸಿಂಪಲ್ ಒಂದು ಮಂತ್ರ, ಓಂ ಧಂ ಧನ್ವಂತರಿಯೇ ನಮಃ. ಈ ಮಂತ್ರ ನಿಮಗೆ ನಮ್ಮ ಡಿಸ್ಕ್ರಿಪ್ಷನಲ್ಲೂ ಬರುತ್ತೆ. ಸೊ ನಾನೀಗ ಹೇಳಿದ್ದೀನಿ, ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಇದನ್ನು ಮಿನಿಮಮ್ ಅಂದರೆ 108 ಬಾರಿ ಜಪ ಮಾಡಲೇಬೇಕು ನೀವು. ಅದನ್ನು ಮಾಡ್ತಾ ಪ್ರತಿನಿತ್ಯ ನೀವು ಮಾಡ್ತಾ ಇರೋದ್ರಿಂದ ನಿಮಗೆ ಏನಾಗುತ್ತೆ, ನಿಮ್ಮ ಒಂದು ಆರೋಗ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಬರುತ್ತೆ. ಇದಕ್ಕೆ ಇನ್ನೊಂದು ಪರಿಹಾರವನ್ನು ನಾನು ಹಾಗೆ ಸೇರಿಸ್ಬಿಡ್ತೀನಿ. ಯಾಕೆ ಅಂದರೆ ಇದು ತುಂಬ ಸುಲಭವಾಗಿದೆ. ಪ್ರತಿನಿತ್ಯ ರಾತ್ರಿ ನೀವೇನು ಮಾಡಬೇಕು ಅಂದರೆ, 1 ಲೋಟ ಅಥವಾ ಒಂದು ಅರ್ಧ ಲೀಟರ್ ವಾಟರ್ ಬಾಟ್ಲಲ್ಲಿ, ಪ್ಲಾಸ್ಟಿಕ್ ಇರಬಾರ್ದು, ಇದು ಐದರ್ ಕಾಪರ್ ಇರಬೇಕು. ಕಾಪರ್ ಇದ್ದರೆ ತುಂಬ ಬೆಸ್ಟು, ಇಲ್ಲ ಅಂದರೆ ಸ್ಟೀಲ್. ನಾನು ಹೇಳೋದು ಕಾಪರ್ ಇದ್ದರೆ ಇನ್ನೂ ಒಳ್ಳೆಯದು. ಅದರಲ್ಲಿ ನೀವು ನೀರನ್ನು ತುಂಬಿಸಿಟ್ಬಿಟ್ಟು ಅದನ್ನು ಎತ್ಕೊಂಡು ಹೋಗ್ಬಿಟ್ಟು, ನಾನು ಹೇಳಿದ್ನಲ್ಲ ಈಗ ನಾರ್ತ್ ಈಸ್ಟ್ ಡೈರೆಕ್ಷನ್ನು, ರಾತ್ರಿ ಹಿಂದಿನ ದಿವಸ ರಾತ್ರಿ ಮಲಗೋಕ್ಕೆ ಮುಂಚೆ ಅದನ್ನು ನೀವು ಅಲ್ಲಿ ಇಟ್ಬಿಟ್ಟು ಧನ್ವಂತರಿ ದೇವರನ್ನ ಸಂಕಲ್ಪವನ್ನು ಮಾಡಿ ಆ ನೀರನ್ನು ನೀವೇನು ತೊಗೊಂಡಿದ್ದೀರ ಅದನ್ನ ಕೈನಲ್ಲಿ ಇಟ್ಕೊಂಡು 21 ಬಾರಿ ಓಂ ಧಂ ಧನ್ವಂತರಿಯೇ ನಮಃ ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾಡ್ಕೊಂಡು ಆ ನೀರನ್ನು ನೀವು ನಾರ್ತ್ ಈಸ್ಟಲ್ಲಿ ಇಟ್ಬಿಡಿ. ಮತ್ತು ಮಾರನೇ ದಿವಸ ಬೆಳಗ್ಗೆ ನೀವು ಇಲ್ಲಿ ಎದ್ದ ಮೇಲೆ ಏನು ಮಾಡಬೇಕು ಅಂದರೆ ಹಲ್ಲುಜ್ಜಬಾರ್ದು. ಎದ್ದು ಹೋಗಿ ಧನ್ವಂತರಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಆ ನೀರನ್ನು ನೀವು ಕುಳಿತುಕೊಂಡು ಪೂರ್ವದ ಕಡೆ ಅಥವಾ ಉತ್ತರದ ಕಡೆ ಮುಖ ಮಾಡಿ ಕುಳಿತುಕೊಂಡು ನೀವೇನು ಮಾಡಬೇಕು, ನೀರನ್ನು ನೀವು ಕುಡಿಬೇಕು. ಕುಡಿತಾ ಈ ನೀರನ್ನು ನಾನು ಏನು ಕುಡಿತಾ ಇದ್ದೀನಿ, ಇದರಿಂದ ನನ್ನ ಅನಾರೋಗ್ಯದ ಸಮಸ್ಯೆಗೆ ಪರಿಹಾರ ಆಗ್ತಾ ಇದೆ. ನಾನು ತಗೊಳ್ತಿರುವ ಮೆಡಿಸಿನ್ ಎಲ್ಲವೂ ಕೂಡ ನನಗೆ ಅಮೃತದ ಥರ ಆಗ್ತಾ ಇದೆ. ನನ್ನ ಒಂದು ಆರೋಗ್ಯದಲ್ಲಿ ಚೇತರಿಕೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿಕೊಂಡು ನೀವು
ನೀರು ಕುಡಿಬೇಕು. ಇದನ್ನು ಎಲ್ಲಿವರೆಗೂ ಮಾಡಬೇಕು ಅಂದರೆ ಇದಕ್ಕೆ ಇಷ್ಟೇ ದಿನ ಅಂತಿಲ್ಲ, ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗೋವರೆಗೂ ಮಾಡ್ತಾ ಬನ್ನಿ. ನಿಮ್ಮ ಮನೇಲಿ ಏನಾದರೂ 3 ಜನ ಇದ್ದೀರಾ, 4 ಜನ ಇದ್ದೀರಾ ಅಂದರೆ ನೀವು ಪ್ರತಿನಿತ್ಯ ಒಬ್ಬೊಬ್ರಿಗೂ ಒಂದೊಂದು ಅರ್ಧ ಲೀಟ್ರ್ ಅಥವಾ 1 ಲೀಟ್ರು ಕಾಪರ್ ವಾಟರ್ ಬಾಟ್ಲಲ್ಲಿ ನೀರು ತುಂಬಿಸಿಟ್ಬಿಟ್ಟು ಇದನ್ನು ನೀವು ಪ್ರತಿನಿತ್ಯ ಎಲ್ಲರೂ ಮಾಡ್ಬೋದು ಇದನ್ನು. ಸೊ ಇದನ್ನು ಮಾಡಿ ನಿಮ್ಮ ಆರೋಗ್ಯದಲ್ಲಿ ಖಂಡಿತ ಅಭಿವೃದ್ಧಿ ಆಗುತ್ತೆ. ಆ ಒಬ್ಬ ಧನ್ವಂತರಿ ಏನಿದ್ದಾರೆ ಅವರು ಮಹಾನ್ ಅಂದರೆ ವಿಷ್ಣುವಿನ ಒಂದು ಮಹಾನ್ ಸ್ವರೂಪಿಯವರು, ಅವರಿಂದ ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ನಾನು ನಿಮಗೆ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.